ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಅಖಿಲಾಂಡಕೋಟಿ ಬ್ರಹ್ಮಾಂಡ ಪರಿಪಾಲಕಿ ಆ ಆದಿಪರಾಶಕ್ತಿಯನ್ನು ಅನೇಕ ರೂಪಗಳಲ್ಲಿ ನಾವು ಸ್ಮರಣೆ ಮಾಡಿಕೊಳ್ತೇವೆ. ಆ ಎಲ್ಲ ರೂಪಗಳಲ್ಲಿಯೂ ಕೂಡ ವಿದ್ಯಮಾನಳಾಗಿ ಭಕ್ತರ ಎಲ್ಲ ಇಚ್ಛೆಗಳನ್ನು ಪೂರೈಸುವವಳು ಆ ಪರಮೇಶ್ವರಿಯೇ. ಅವಳಲ್ಲಿ ಒಂದು ಸ್ವರೂಪ ಚಂಡಿಕಾ. ಆ ಚಂಡಿಕಾ ಸ್ವರೂಪದ ಮಹತ್ವ ಏನು ಅಂದರೆ, ದೈತ್ಯ ರಾಕ್ಷಸರುಗಳಾದ ರಕ್ತಬೀಜರನ್ನು, ಶುಂಭನಿಶುಂಭರನ್ನು ಹಾಗೂ ಚಂಡಮುಂಡರನ್ನು ಸಂಹಾರ ಮಾಡುವ ಸಲುವಾಗಿ ಆ ಜಗನ್ಮಾತೆ ಕೌಶಿಕಿಯ ರೂಪವನ್ನು ಧಾರಣೆ ಮಾಡ್ತಾಳೆ. ಯಾವಾಗ ಕೌಶಿಕಿಯ ರೂಪವನ್ನು ಧಾರಣೆ ಮಾಡ್ತಾಳೆ, ಅವರನ್ನು ಸಂಹಾರ ಮಾಡಲಿಕ್ಕೋಸ್ಕರ ಈ ರಾಕ್ಷಸ ಶಕ್ತಿಗಳು ಬಂದಾಗ ತನ್ನಿಂದ ಅತ್ಯಂತ ಭಯಾನಕವಾದಂತಹ ಉಗ್ರವಾದ ರೂಪವನ್ನು ಆಕೆ ಹೊರಗೆ ತರ್ತಾಳೆ. ಅದು ಚಂಡಿಕಾ. ಆ ಚಂಡಿಕಾ ಸ್ವರೂಪ ಎಂಥದ್ದು ಅಂದರೆ, ಕಾಳಿಯನ್ನು ಮೀರಿದಂತಹ ಮಹಾಸ್ವರೂಪ. ಇಡೀ ದೇಹ ಒಣಕಲು ಶರೀರ, ಇಡೀ ದೇಹದ ನರನಾಡಿಗಳೆಲ್ಲ ಕಾಣಿಸುವ ಹಾಗೆ ಅತ್ಯಂತ ಕೃಶ ಶರೀರದಲ್ಲಿದ್ದು ಭೀಕರವಾದ ಜ್ವಾಲೆಯ ಕೂದಲುಗಳನ್ನು ಹೊಂದಿದ್ದು ಶವದ ಮೇಲೆ ಆಸೀನಳಾಗಿ ಇಡೀ ಸಮಸ್ತ ಸೃಷ್ಟಿಯೇ ನಡುಗುವಂತಹ ಹುಂಕಾರ ನಾದವನ್ನು ಮಾಡ್ತಾ ನಿಂತಿರುವ ಆ ಜಗನ್ಮಾತೆಯನ್ನು ನೋಡಿ ರಾಕ್ಷಸ ಸೇನೆಯೇ ತಲ್ಲಣಗೊಂಡ್ಬಿಡುತ್ತೆ. ಅವಳ ಹೂಂಕಾರದಿಂದಲೇ ಸಹಸ್ರ ಸಹಸ್ರ ರಾಕ್ಷಸರುಗಳು ಮರಣವನ್ನು ಹೊಂದಿಬಿಡ್ತಾರಂತೆ. ಅಂತಹ ಭೀಕರ ಸ್ವರೂಪ ಆ ಜಗನ್ಮಾತೆಯದ್ದು. ತನ್ನ ಇಡೀ ರಾಕ್ಷಸ ಸೇನೆಯನ್ನೇ ನಿರ್ನಾಮ ಮಾಡುವ ಸಲುವಾಗಿ ಆ ಜಗನ್ಮಾತೆ ಅತ್ಯಂತ ಭೀಕರವಾದಂತಹ ಚಂಡಿಕಾ ರೂಪವನ್ನು ಧಾರಣೆ ಮಾಡ್ತಾಳೆ. ನಾವು ಯಾವ ದುರ್ಗಾ ಸಪ್ತಶತಿಯನ್ನು ಪಾರಾಯಣ ಮಾಡ್ತೀವಿ, ಆ ದುರ್ಗಾ ಸಪ್ತಶತಿಯನ್ನು ಚಂಡಿಕೋಪಾಸನೆ ಅಂತ ಕೂಡ ಹೇಳ್ತೀವಿ. ದುರ್ಗಾ ಸಪ್ತಶತಿ 700 ಶ್ಲೋಕಗಳನ್ನು ಹವನ ಮಾಡಿದಾಗ ಅದು ಚಂಡಿ ಯಾಗವಾಗತ್ತೆ. ಜಗನ್ಮಾತೆಗೆ ಅತ್ಯಂತ ಪ್ರಿಯವಾದದ್ದು ಹಾಗೂ ಅವಳ ಎಲ್ಲ ರಾಕ್ಷಸ ವಧೆಗಳನ್ನು, ಅವಳ ಎಲ್ಲ ಸ್ವರೂಪಗಳನ್ನು ಮಾರ್ಕಂಡೇಯ ಮಹರ್ಷಿಗಳು ರಚಿಸಿದ್ದಂತಹ ಆ ದುರ್ಗಾ ಸಪ್ತಶತಿಯಲ್ಲಿ ಅವಳ ಒಂದೊಂದು ರೂಪಗಳ ವಿಶೇಷತೆಯನ್ನು ನಾವು ತಿಳ್ಕೊಳ್ತಾ ಹೋಗ್ಬೋದು. ಚಂಡಿಯ ಉಪಾಸನೆಯನ್ನು ಯಾರು ಮಾಡ್ತಾರೆ ಅವರಿಗೆ ಮೃತ್ಯುವಿನ ಭಯ ಇರೋದಿಲ್ಲ, ಶತ್ರುಗಳ ಭಯ ಇರೋದಿಲ್ಲ, ಭೂತ ಪ್ರೇತ ಪಿಶಾಚಾದಿಗಳ ಭಯ ಇರೋದಿಲ್ಲ. ಎಲ್ಲವೂ ಅವಳ ಅಧೀನ. ಭಯಕ್ಕೆ ಭಯ ಹುಟ್ಟಿಸುವಂತಹ ಶಕ್ತಿ ಯಾರಿಗಿದೆ ಅಂದರೆ ಅದು ಚಂಡಿಗೆ ಮಾತ್ರ, ಆ ದುರ್ಗಾ ಪರಮೇಶ್ವರಿಗೆ. ದುರ್ಗೆಯ ಮತ್ತೊಂದು ರೌದ್ರ ಸ್ವರೂಪವೇ ಚಂಡಿ. ನವಾರ್ಣ ಮಂತ್ರವನ್ನು ಪಠನೆ ಮಾಡುವಾಗ ಇಡೀ ದುರ್ಗಾ ಸಪ್ತಶತಿಯನ್ನು ಆ ನವಾರ್ಣ ಮಂತ್ರದಲ್ಲಿ ಬೀಜಾಂಕುರಗೊಳಿಸಿ ನಾವು ಅದನ್ನು ಪಾರಾಯಣ ಮಾಡ್ತಾ ಹೋಗ್ತೇವೆ. ಹಾಗೆ ಕುಂಜಿಕಾ ಸ್ತೋತ್ರದಲ್ಲಿಯೂ ಕೂಡ ಆ ಸಾಲುಗಳು ಬರುತ್ತೆ. ಚಾಮುಂಡೆಯನ್ನು ವಿವರಣೆ ಮಾಡ್ತಾ, ಚಾಮುಂಡಾ ಚಂಡಘಾತಿ ಚ ಏಕಾರಿ ವರದಾಯಿನಿ ವಿಚ್ಚೇಚ ಭಯದಾನಿತ್ಯಂ ನಮಸ್ತೆ ಮಂತ್ರರೂಪಿಣಿ. ಭಯವನ್ನು ಹೋಗಲಾಡಿಸಿ ಭಕ್ತರಿಗೆ ಅಭಯವನ್ನು ನೀಡ್ತಾ ತನ್ನೆಲ್ಲ ಶಕ್ತಿಗಳ ಮೂಲಕ ಅವರನ್ನು ರಕ್ಷಣೆ ಮಾಡ್ತಾ ಶತ್ರುಗಳ ನಿರ್ನಾಮ ಮಾಡುವಂತಹ ಆ ಮಹಾಶಕ್ತಿ ಉಪಾಸನೆ ಮಾಡುವಾಗ ಬಹಳಷ್ಟು ಜಾಗೃತರಾಗಿರಬೇಕು. ಅವಳು ದುಷ್ಟತನವನ್ನು ಶಿಕ್ಷೆ ಕೊಡ್ತಾಳೆ. ಯಾವತ್ತೂ ಕೂಡ ನಾವು ಜಗನ್ಮಾತೆ ಚಂಡಿಕಾ ಸ್ವರೂಪದಲ್ಲಿ ಅವಳನ್ನು ಬೇರೆ ಕೆಲಸಗಳಿಗೆ ಬಳಸ್ಕೊಳ್ತಾ ಹೋದರೆ, ತನ್ನ ಸ್ವಾರ್ಥ ಸಾಧನೆಗಾಗಿ ಅವಳನ್ನು ಶಕ್ತಿಯನ್ನು ಬಳಸ್ಕೊಳ್ತಾ ಹೋದಾಗ ಒಂದಲ್ಲ ಒಂದು ದಿನ ತನ್ನಗೇ ಅದು ತಿರುಗುಬಾಣವಾಗಿಬಿಡುತ್ತೆ. ಚಂಡಿ ಸ್ವರೂಪದಲ್ಲಿ ಅವಳು ತನ್ನ ಭಕ್ತರನ್ನೂ ಕೂಡ ದಂಡನೆಯನ್ನು ಕೊಡ್ತಾಳೆ. ಯಾಕಂದರೆ ತಪ್ಪು ಮಾಡಿದಾಗ ಶಿಕ್ಷಿಸುವ ಅಧಿಕಾರ ಇರೋದು ತಾಯಿಗೆ ಮಾತ್ರ. ನಾವೆಷ್ಟೇ ಉಪಾಸನೆ ಮಾಡಬಹುದು, ಎಷ್ಟೇ ನಿಷ್ಠರಾಗಿರಬಹುದು, ಆದರೆ ನಮ್ಮ ಚಿತ್ತದಲ್ಲಿ ಮತ್ತೊಬ್ಬರಿಗೆ ಕೆಡುಕು ಮಾಡಬೇಕು ಅನ್ನೋದಿದ್ದರೆ ಚಂಡಿ ಉಪಾಸನೆ ಮಾಡುವವರು ಬಹಳ ಜಾಗೃತರಾಗಿರಬೇಕು. ಚಂಡಿಯನ್ನು ಒಲಿಸಿಕೊಳ್ಳೋದು ಬಹಳ ಸುಲಭ, ಉಳಿಸಿಕೊಳ್ಳೋದು ಬಹಳ ಕಷ್ಟ. ಕ್ಷಣ ಮಾತ್ರದಲ್ಲಿ ಅವಳು ಕೋಪಗೊಳ್ತಾಳೆ, ಆದರೆ ಆ ಕೋಪವನ್ನು ನಿವಾರಣೆ ಮಾಡೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಉಪಾಸನೆ ಮಾಡುವಾಗ ನಮ್ಮ ಭಕ್ತಿ, ನಮ್ಮ ಭಾವ ಬಹಳ ಮುಖ್ಯವಾಗುತ್ತೆ. ಏನೇ ಬಂದರೂ ನೀನಿದ್ದೀಯಾ ಜಗನ್ಮಾತೆ ಅನ್ನುವಾಗ ಅವಳು ಸರ್ವದಾ ನಮ್ಮನ್ನು ಕಾಯ್ತಾಳೆ. ಮತ್ತೊಬ್ಬರಿಗೆ ಕೆಡುಕಾಗಿ ನನಗೆ ಒಳ್ಳೆಯದಾಗಬೇಕು ಅನ್ನುವ ಮನಸ್ಥಿತಿಯಲ್ಲಿ ನಾವು ಬಂದರೆ ಆ ತಾಯಿ
ಶಿಕ್ಷೆಯನ್ನು ಖಂಡಿತ ನೀಡ್ತಾಳೆ. ಚಂಡಿ ಕವಚವನ್ನು ಪಾರಾಯಣ ಮಾಡೋದು ಹಾಗೂ ಸಿದ್ಧಕುಂಜಿಕಾ ಸ್ತೋತ್ರವನ್ನಾಗಲಿ ದುರ್ಗಾ ಸಪ್ತಶತಿಯನ್ನಾಗಲಿ ಪಾರಾಯಣ ಮಾಡುವಾಗ ಆ ಚಂಡಿಯ ಅನುಗ್ರಹ ಅತಿ ಶೀಘ್ರವಾಗಿ ಪ್ರಾಪ್ತಿಯಾಗತ್ತೆ. ಚಂಡಿ ಬೇರೆಯಲ್ಲ, ಆ ಪರಮೇಶ್ವರಿ ಬೇರೆಯಲ್ಲ. ಅವಳದ್ದೇ ಮಹನ್ನತ ಉಗ್ರ ಸ್ವರೂಪ. ಯಾರಿಗೆ ಹಣದ ಸಮಸ್ಯೆ ಇದೆ, ಶತ್ರುಗಳ ಸಮಸ್ಯೆ ಇದೆ, ಮದುವೆ ಆಗ್ತಾ ಇಲ್ಲ, ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಬರ್ತಾ ಇದೆ, ಚಂಡಿ ಕವಚದ ಪಾರಾಯಣ ಮಾಡಬೇಕು. ಯಾವಾಗ ಚಂಡಿ ಕವಚದ ಪಾರಾಯಣ ಆಗುತ್ತೆ, ನಮ್ಮ ಇಡೀ ಶರೀರಕ್ಕೆ ಒಂದು ರಕ್ಷಾ ಕವಚ ದೊರಕುತ್ತೆ. ಎಲ್ಲ ಕಾರ್ಯಗಳಲ್ಲೂ ಕೂಡ ಸುಗಮವಾಗ್ತಾ ಹೋಗುತ್ತೆ. ದೈವಶಕ್ತಿ ಇದೆಯಾ ಇಲ್ವಾ ತಿಳಿದುಕೊಳ್ಳಬೇಕು ಅಂದರೆ ಉಪಾಸನೆಗಳನ್ನು ನಿಯಮಬದ್ಧವಾಗಿ, ಧರ್ಮಬದ್ಧವಾಗಿ, ಆತ್ಮಬದ್ಧವಾಗಿ, ಆತ್ಮಶುದ್ಧಿಯಿಂದ ಮಾಡ್ತಾ ಹೋಗಬೇಕು. ಆಗ ಮಾತ್ರ ಎಲ್ಲವೂ ದೊರಕ್ತಾ ಹೋಗುತ್ತೆ. ಇಲ್ಲದೇ ಇದ್ದರೆ ಏನು ದೊರಕೋದೇ ಇಲ್ಲ. ಹಾಗೆ ಅಧಿಕ ಮಾಸ ಶುರುವಾಗ್ತಾ ಇದೆ. ಈ ಅಧಿಕ ಮಾಸದಲ್ಲಿ ಶ್ರೀವಿದ್ಯೆಯ ಕ್ಲಾಸಸ್ಗಳು ಕೂಡ ಶುರುವಾಗ್ತಾ ಇದೆ. ಯಾರು ಆಸಕ್ತರಿದ್ದೀರಿ ಅವರು ಜಾಯ್ನ್ ಆಗಬಹುದು. ಯಾರಿಗೆ ಆಸಕ್ತಿ ಇದೆ, ಕಲಿಯೋದಕ್ಕೆ ಉತ್ಸುಕತೆ ಇದೆ, ಅವರು ಮಾತ್ರ ನಮ್ಮನ್ನು ಸಂಪರ್ಕ ಮಾಡಬಹುದು. ಸಮಯವನ್ನು, ಹಣವನ್ನು ವ್ಯರ್ಥ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಾನು ಜಗನ್ಮಾತೆಯ ಇರುವಿಕೆಯನ್ನು ಅಥವಾ ಅವಳ ಅನುಗ್ರಹವನ್ನು ನೋಡಬೇಕು ಅನ್ನೋರು, ನಿಷ್ಠೆಯಿಂದ ನಾನು ಉಪಾಸನೆ ಮಾಡ್ತೀನಿ ಅನ್ನೋರು, ನನ್ನ ಜೀವನದ 1.5 ಗಂಟೆ ಅಥವಾ 2 ಗಂಟೆಯನ್ನು ನಾನು ಭಗವತಿಗೆ ಮಾತ್ರ ಮೀಸಲಿಡ್ತೀನಿ ಅನ್ನೋರು ಮಾತ್ರ ಸಂಪರ್ಕ ಮಾಡಿ. ಹಾಗೆ ಶ್ರೀಯಂತ್ರ ಬಹಳಷ್ಟು ಜನ ಕೇಳಿದ್ರಿ, ಕೆಲವೊಂದಷ್ಟು ತರಿಸೋ ಪ್ರಯತ್ನ ಮಾಡಿದ್ದೇನೆ. ಯಾರಿಗೆ ಅವಶ್ಯಕತೆ ಇದೆ, ಶ್ರೀಯಂತ್ರದ ಮಹತ್ವವನ್ನು ತಿಳ್ಕೊಂಡಿದ್ದಾರೆ ಹಾಗೂ ಅದರ ಪಾವಿತ್ರ್ಯತೆಯನ್ನು ಉಳಿಸ್ಕೊಂಡು ಹೋಗ್ತೀನಿ ಅನ್ನೋರು ತಗೊಳ್ಬಹುದು. ಶ್ರೀಮಾತ್ರೇ ನಮಃ.